ಮಾನ್ವಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿರುವ ಉದ್ಭವ ಆಂಜನೇಯ ಸ್ವಾಮಿಯ 22ನೇ ವಾರ್ಷಿಕೋತ್ಸವ ಭಕ್ತರು ಅದ್ದೂರಿಯಾಗಿ ಆಚರಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿರುವ ಉದ್ಭವ ಆಂಜನೇಯ ಸ್ವಾಮಿಯ ಜಾತ್ರೆಯು ಪ್ರತಿ ವರ್ಷ ಶ್ರಾವಣ ಮಾಸ 2ನೇ ಶನಿವಾರದಂದು ನಡೆಯಲಿದ್ದು, ಆಂಜನೇಯ ಸ್ವಾಮಿಯ ದರ್ಶನ ಪಡೆಯಲು ಮಾನ್ವಿ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಆಶೀರ್ವಾದ ಪಡೆದರು. ಉದ್ಭವ ಆಂಜನೇಯ ಸ್ವಾಮಿಯ ಸೇವಾ ಸಮಿತಿಯ ಪದಾಧಿಕಾರಿಗಳಿಂದ ಹುಗ್ಗಿ, ಬದನೆಕಾಯಿ ಪಲ್ಯ, ಅನ್ನ ಸಾಂಬಾರ್ ಪ್ರಸಾದ ವ್ಯವಸ್ಥೆ ಮಾಡಿಸಲಾಗಿತ್ತು. ಒಟ್ಟಾರೆಯಾಗಿ ನೋಡಿದ್ರೆ ಉದ್ಭವ ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆದರೆ ಬೇಡಿಕೆ ಈಡೇರಲಿದೆ ಎಂಬ ಮಾತು ಭಕ್ತರದಾಗಿದೆ. ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ತುಂಬ ಕಳಸ ಮೇಳದೊಂದಿಗೆ ಪಲ್ಲಕ್ಕಿ ಮುಂತಾದ ಉತ್ಸವಗಳಿಂದ ಮತ್ತು ವೀರಗಾಸೆ ಮುಂತಾದ ಈ ಕಲಾ ಮೇಳ ತಂಡಗಳಿಂದ ವಿಜೃಂಭಣೆಯಿಂದ ಮೆರವಣಿಗೆಯ ಮೂಲಕ ಈ ದಿನ ಜಾತ್ರೆ ಮಹೋತ್ಸವವನ್ನು ಇವತ್ತು ಆಚರಣೆ ಪ್ರಾರಂಭವಾಗಿದೆ. ಸಾವಿರಾರು ಭಕ್ತರು ಇಲ್ಲಿ ಆಗಮಿಸಿದ್ದಾರೆ ಮತ್ತು ಎಲ್ಲ ಬಂದಂಥ ಭಕ್ತರು ಶ್ರೀ ಉದ್ಭವ ಆಂಜನೇಯ ಅವರಿಗೆ ಸೇವೆಯನ್ನು ಸಲ್ಲಿಸುತ್ತಾ ಶ್ರೀ ಉದ್ಭವ ಆಂಜನೇಯ ಈ ಒಂದು ಅವರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಇದು 22 ವರ್ಷದಿಂದ ಪ್ರತಿ ವರ್ಷವೂ 2ನೇ ಶನಿವಾರ ಶ್ರಾವಣ ಮಾಸದಲ್ಲಿ 2ನೇ ಶನಿವಾರ ಜಾತ್ರೆ ನಡೀತಾ ಇದೆ. ಹಾಗಾಗಿ ನಾವು ಚಿಕ್ಕಂದಿನಿಂದನೂ ಇಲ್ಲಿ ಬರ್ತಾ ಇದ್ದೀವಿ. ಮಾನ್ವಿ ತಾಲೂಕಿನಲ್ಲಿ ಹಲವಾರು ಹಳ್ಳಿಗಳಿಂದ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ. ತುಂಬ ವಿಜೃಂಭಣೆಯಿಂದ ಕೂಡ ನಡೀತದೆ ಜಾತ್ರೆ. ಪ್ರತಿ ವರ್ಷವೂ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ. ಜಾತ್ರೆಯಲ್ಲಿ ಹಲವಾರು ಭಕ್ತಾದಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಶ್ರೀ ಉದ್ಭವ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಕಳೆದ 22 ವರ್ಷಗಳಿಂದ ಇದು 22 ವರ್ಷದ ಒಂದು ವಾರ್ಷಿಕೋತ್ಸವ ನಡೆಸ್ತಾ ಇದ್ದೀವಿ. ಅತ್ಯಂತ ವಿಜೃಂಭಣೆಯಿಂದಾಗಿ ತುಂಬ ಕಳಸ, ಕಾಲ್ಗುಣಿತ ಹಾಗೂ ವೀರಗಾಸೆಯಿಂದ ಬೀಳ್ತಕ್ಕಂಥ ಕಲಾ ತಂಡಗಳಿಂದ ನಾವು ಬೆಳಗ್ಗೆ 8 ಗಂಟೆಯಿಂದ ಶ್ರೀ ಎಪಿಎಂಸಿ ಇರ್ತಕ್ಕಂಥ ಶ್ರೀ ಉದ್ಭವ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಅದ್ದೂರಿಯಾಗಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಅದು ತುಂಬ ಸೊಗಸಾಗಿ ಮೂಡಿ ಬರುತ್ತಾ ಇದೆ. ಇಲ್ಲಿ ಬಂದ ಮೇಲೆ ಶ್ರೀ ಉದ್ಭವ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಸುಮಾರು 10 ರಿಂದ 15 ಸಾವಿರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಆಗುತ್ತದೆ. ಇದು ಹೀಗೆ ನಾವು ಮುಂದುವರಿಲೆಂದು ಶ್ರೀ ಉದ್ಭವ ಆಂಜನೇಯ ಸ್ವಾಮಿ ದೇವರಲ್ಲಿ ನಾವು ಒಂದು ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಿದ್ದೇವೆ.